ಎಲ್ಲರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ಬೂದಿಯಾಳ್. ಆತ್ಮೀಯರೇ, ನಾವಿವತ್ತು ಬಂದೀವಿ ಹರಿಹರ ತಾಲೂಕು ಬೂದಿಯಾಳ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಮನೆಗೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಇಲ್ಲಿ ನಮ್ಮ ಜೊತೆಗಿದ್ದಾರೆ ಹೊನ್ನಾಳಿಯ ಹಿರೇಕಲ್ಮಠದ ಮಹಾಸನ್ನಿಧಿಯವರು ನಮ್ಮ ಬೂದಿಯಾಳ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಏನಪ್ಪ ಉದ್ದೇಶ ಅಂದರೆ ಹೊನ್ನಾಳಿ ತಾಲೂಕಿನಿಂದ ಶ್ರೀಶೈಲಕ್ಕೆ, ಆಂಧ್ರದ ಶ್ರೀಶೈಲಕ್ಕೆ ಇವರು ಪಾದಯಾತ್ರೆ ನಂಬಿಕೊಂಡಿದ್ದಾರೆ. ಕಳೆದ 2-3 ವರ್ಷಗಳಿಂದ ಲೋಕ ಕಲ್ಯಾಣಾರ್ಥವಾಗಿ ಒಂದು 5-6 ವರ್ಷಗಳಿಂದ 11 ವರ್ಷಗಳಿಂದ ಇವರೇನು ಪಾದಯಾತ್ರೆ ಮಾಡ್ತಾಯಿದ್ದಾರೆ. ಇವತ್ತು ಕೊಟ್ಟೂರು ಮತ್ತು ಕುರುವತ್ತಿ, ಉಜ್ಜಯಿನಿ ಇಲ್ಲಿ ಸ್ಥಳೀಯವಾಗಿ ಭಕ್ತಾದಿಗಳು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದರೆ ಇದು ಭಾಳ ದೂರದ ಪ್ರಯಾಣ, 600-700 ಕಿಲೋಮೀಟ್ರ್. ಇಂಥ ಕಡು ಬಿಸಿಲಿನಲ್ಲಿ ಮಹಾಸನ್ನಿಧಿಯವರು ಮತ್ತು ಅವರೊಂದಿಗೆ ಕೆಲವೊಂದು ಭಕ್ತಾದಿಗಳು, ಅವರ ಸಂಗಡಿಗರು ಇವತ್ತು ಹೊನ್ನಾಳಿಯಿಂದ ಬಿಟ್ಟಿದ್ದಾರೆ. ಇವತ್ತು ಬೂದಿಯಾಳ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ನೆಕ್ಸ್ಟ್ ದಾವಣಗೆರೆಯಲ್ಲಿ, ಉಜ್ಜಯಿನಿಯಲ್ಲಿ ಎಲ್ಲೆಲ್ಲಿ ಇವರು ಭಕ್ತಾದಿಗಳು ಇರ್ತಾರೆ ಅವರೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ಇವರು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮೊಂದಿಗಿದ್ದಾರೆ ಹೊನ್ನಾಳಿಯ ಹಿರೇಕಲ್ಮಠದ ಮಹಾಸನ್ನಿಧಿಯವರು. ಅವ್ರನ್ನ ಕೇಳೋಣ, ಏನು ಉದ್ದೇಶ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ, ಇವತ್ತು ಎಲ್ಲಿ ಇವಾಗ ಆಲ್ಟ್ ಆಗ್ತೀರಿ, ಇದರ ಸಂಪೂರ್ಣ ಮತ್ತು ಶ್ರೀಶೈಲ ಮಹಾಕ್ಷೇತ್ರವನ್ನು ಯಾವಾಗ ನೀವು ಮುಟ್ತೀರಿ ಅಂತೇಳಿ ಸಂಪೂರ್ಣ ಮಾಹಿತಿನ ತೆಗೆದುಕೊಳ್ಳೋಣ. ನಾವು ಈಗ ಗುರುಗಳನ್ನ ಮಾತಾಡ್ಸೋಣ. ಬುದ್ಧಿ ನಮಸ್ತೆ. ಮತ್ತೆ ಮಾತಾಡಿ ಬುದ್ಧಿ ನಮಸ್ತೆ. ಈಗ ಇವತ್ತು ಹೊನ್ನಾಳಿನ ಎಷ್ಟೊತ್ತಿಗೆ ಬಿಟ್ಟಿದ್ರಿ ನೀವು? ಮೊದಲನೇದಾಗಿ ಆರಾಧ್ಯ ಗುರುಗಳಾದ ಪರಮ ಪೂಜ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಂಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ನಮಸ್ಕರಿಸುತ್ತಾ, ಪ್ರತಿ ವರ್ಷ ಹೋಳಿ ಹುಣ್ಣಿಮೆ ಆದ ಬಳಿಕ ಬೆಳಗಿನ ಜಾವ 5 ಗಂಟೆಗೆ ಬಿಡುವಂತಹ ಸಂಪ್ರದಾಯ ಕಳೆದ 2016ನೇ ಇಸ್ವಿಯಿಂದ ಪ್ರತಿ ವರ್ಷ ಇಲ್ಲಿಯವರೆಗೆ ನಡ್ಕೊಂಡು ಬಂದಿದೆ. ಇದು 10ನೇ ವರ್ಷದ ಪಾದಯಾತ್ರೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಪಾದಯಾತ್ರೆ ಪ್ರಾರಂಭ ಆಯಿತು. 1 ಗಂಟೆ ವಿಳಂಬವಾಗಿ ಪ್ರಯಾಣ ಪ್ರಾರಂಭ ಆಗಿದೆ. ಆದರೂ ಸಮಯಕ್ಕೆ ಸರಿಯಾಗಿ ಪ್ರತಿ ವರ್ಷದಂತೆ ಬೂದಿಯಾಳ ಗ್ರಾಮದ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರ ಸ್ವಗೃಹಕ್ಕೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಪೂಜಾದಿ ಕ್ರಿಯೆಗಳನ್ನು ಪೂರೈಸಿ ಪ್ರಸಾದ ಸ್ವೀಕರಿಸಿ ಇಲ್ಲಿಂದ ದೇವರ ಬೆಳಕೆರೆ ಮಾರ್ಗವಾಗಿ ಶಾಮನೂರಿಗೆ ಹೋಗಿ ಶಾಮನೂರಿನಿಂದ ದಾವಣಗೆರೆಯಲ್ಲಿ ಶ್ರೀ ಸದ್ಯೋಜಾತ ಸ್ವಾಮಿ ಶಿವಾಚಾರ್ಯ ಹಿರೇಮಠದಲ್ಲಿ ವಾಸ್ತವ್ಯ ಮಾಡ್ತಾಯಿದ್ವಿ. ಇದು ಪ್ರತಿನಿತ್ಯ ದಾವಣಗೆರೆಯಿಂದ ನಾಳೆ ಬೆಳಗಿನ ಜಾವ 3 ಗಂಟೆಗೆ ಮತ್ತೆ ಪಾದಯಾತ್ರೆ ಪ್ರಾರಂಭ ಆಗ್ತದೆ. ರಾತ್ರಿ 10ರವರೆಗೆ ನಿರಂತರವಾಗಿ ಪಾದಯಾತ್ರೆ ನಡೀತಾ ಇರ್ತದೆ. ಮಧ್ಯಾಹ್ನ 10-11 ಗಂಟೆಗೆ ಅಲ್ಲಿ ಅಣಜಿಯಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಅಣಜಿಯಲ್ಲಿ ಪೂಜಾದಿ ಕಾರ್ಯಗಳನ್ನು ಪೂರೈಸಿಕೊಂಡು ಮತ್ತು ರಾತ್ರಿ ದೇವಿಕೆರೆಗೆ ಹಾಲ್ಟಿಂಗ್ ಮಾಡ್ತೀವಿ. ಕೊಡದಗುಡದ ಹತ್ತಿರ ಇರತಕ್ಕಂಥ ದೇವಿಕೆರೆಯಲ್ಲಿ ಹಾಲ್ಟ್ ಮಾಡ್ತೀವಿ. ಅಲ್ಲಿಂದ ಉಜ್ಜಯಿನಿ ಮಾರ್ಗವಾಗಿ ಕೂಡ್ಲಿಗೆ ಹೋಗ್ತೀವಿ. ಕೂಡ್ಲಿಗೆಯಲ್ಲಿ ರಾತ್ರಿ ವಿಶ್ರಾಂತಿ ಆಗ್ತದೆ. ಕೂಡ್ಲಿಗೆಯಿಂದ ಗುಡೇಕೋಟ ಮಾರ್ಗವಾಗಿ ರಾಂಪುರಕ್ಕೆ ಹಾಲ್ಟ್ ಮಾಡ್ತೀವಿ. ರಾಂಪುರದಿಂದ ಬಳ್ಳಾರಿಗೆ ಹೋಗ್ತೀವಿ. ಬಳ್ಳಾರಿಯಲ್ಲಿ ಹಾಲ್ಟಿಂಗ್ ಆಗ್ತದೆ. ಬಳ್ಳಾರಿಯಿಂದ ಹಾಲಹರ್ವಿ, ಆಮೇಲೆ ಹಾಸ್ಪರಿ, ಆಮೇಲೆ ಕೋಡ್ಮೂರು, ಆಮೇಲೆ ರುದ್ರವರಂ, ಅದಕ್ಕಿಂತ ಪೂರ್ವದಲ್ಲಿ ಕರ್ನೂಲು, ಆ ಬಳಿಕ ರುದ್ರವರಂ ಬರುತ್ತೆ. ರುದ್ರವರಂ ನಂತರ ಸೀದಾ ವೆಂಕಟಾಪುರ ಮಾರ್ಗವಾಗಿ ಕಾಡಿನಲ್ಲಿ ಪ್ರವೇಶ. ಕಾಡಿನಲ್ಲಿ 1 ದಿನದ ಪ್ರಯಾಣ ಆಗ್ತದೆ. ಬೆಳಗಿನ ಸಂಜೆ 5 ಗಂಟೆಯಿಂದ ಬೆಟ್ಟ ಹತ್ತಲಿಕ್ಕೆ ಪ್ರಾರಂಭ ಆದರೆ ಬೆಳಗ್ಗೆ 8 ಗಂಟೆಗೆ ಅದು ಪಾದಯಾತ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಗೆ ತಲುಪ್ತೀವಿ. ಹೀಗೆ 10-11 ದಿನಗಳ ಪರ್ಯಂತರವಾಗಿ ಈ ಒಂದು ಪಾದಯಾತ್ರೆ ನಿರಂತರವಾಗಿ ನಡೀತಾ ಇದೆ. ಈ ಪಾದಯಾತ್ರೆಯ ಉದ್ದೇಶ ಇಷ್ಟೇ, ಇವತ್ತೇನು ಮನುಷ್ಯ ಎಲ್ಲರೂ ಸುಖವನ್ನು ಅನುಭವಿಸ್ತಾ ಇರ್ತಾರೆ, ಸುಖದ ಜೊತೆಗೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅದರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿಂದ ದೇಶ ಆಗಿರ್ಬೋದು, ವಿದೇಶ ಆಗಿರ್ಬೋದು, ಈ ಎಲ್ಲ ಸಮಸ್ಯೆಗಳಿಗೆ ಒಬ್ಬ ಸಂಕಲ್ಪ ಮಾಡಿಕೊಂಡು ಈ ಜಗತ್ತು ಸುಖ ಶಾಂತಿಯಿಂದಿರಬೇಕು, ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು, ಮಳೆ ಬೆಳೆ ಸಮೃದ್ಧಿ ಆಗಿ ಬರಬೇಕು, ಹೀಗೆ ಅನೇಕ ರೀತಿಯ ಸಂಕಲ್ಪಗಳನ್ನಿಟ್ಟುಕೊಂಡು ಈ ಪಾದಯಾತ್ರೆಯನ್ನು ಮಾಡಲಾಗುತ್ತದೆ. ನಂಬಿಕೆ ಅನ್ನುವಂತಹದ್ದು ಇಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾ ಇರ್ತದೆ. ಯಾವ ವ್ಯಕ್ತಿ ನಂಬಿಕೆಯನ್ನಿಟ್ಕೊಂಡು
ಆ ಕೆಲಸವನ್ನು ಮಾಡ್ತಾ ಇರ್ತಾನೆ. ನಂಬಿದವರಿಗೆ ಇಂಬು ಕೊಡ್ತಾ ಇರ್ತಾರೆ. ನಂಬಿದವರಿಗೆ ಶಂಭು ಒಲಿತಾನಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆ ನಂಬಿಕೆ ನಮ್ಮನ್ನು ಸದಾಕಾಲ ಈ ಪಾದಯಾತ್ರೆಗೆ ಪ್ರಚೋದನೆ ಮಾಡಿದೆ. ಈ ದಾರಿ ಮಧ್ಯದಲ್ಲಿ ಅನೇಕ ಭಕ್ತಾದಿಗಳು ಇವತ್ತು ಹಾಗೆ ನಮ್ಮ ಬೂದಿಹಾಳಿನಲ್ಲಿ, ಅದಕ್ಕೂ ಪೂರ್ವದಲ್ಲಿ ಕುಮಾರನಹಳ್ಳಿಯಲ್ಲಿ ಒಬ್ಬ ಶ್ರೀಮಂತರ ಮನೆಯಲ್ಲಿ ಅಲ್ಲಿ ಪೂಜಾಧಿಕಾರಿಗಳನ್ನು ಪೂರೈಸ್ಕೊಂಡ್ವಿ ಬೆಳಗಿನ ಸಮಯದಲ್ಲಿ. ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಇಲ್ಲಿ ಪೂಜಾದಿ ಕ್ರಿಯೆಗಳನ್ನು ಪೂರೈಸಿ ಪ್ರಸಾದ ಮಾಡಿಕೊಂಡು ನೇರವಾಗಿ ದಾವಣಗೆರೆಗೆ ಹಾಲ್ಟ್ ಮಾಡ್ತೀವಿ. ಈ ಎಲ್ಲ ಮಧ್ಯದಲ್ಲಿ ಎಲ್ಲರೂ ಕೂಡ ನಮ್ಮ ಜೊತೆಗೆ ಬರ್ತಾ ಇರ್ತಾರೆ. ಅವರು ಕೂಡ ಅನೇಕ ರೀತಿಯ ಸಂಕಲ್ಪಗಳನ್ನ ಇಟ್ಕೊಂಡು ಬಂದಿರ್ತಾರೆ. ಸಂಕಲ್ಪ ಇಲ್ದೇ ಯಾರೂ ಕೂಡ ಪಾದಯಾತ್ರೆ ಮಾಡೋದಿಲ್ಲ. ಎಲ್ಲರೂ ಒಂದು ಒಳ್ಳೇದು ಮಾಡ್ಕೊಳ್ಬೇಕಂತ ತಿಳ್ಕೊಂಡು ಪಾದಯಾತ್ರೆ ಮಾಡ್ತಿರ್ತಾರೆ. ಆ ಉದ್ದೇಶಕ್ಕಾಗಿ ನಾವು ಯಾವುದೇ ಒಂದು ಪಾದಯಾತ್ರೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಒಂದೊಂದು ಗುರಿಯನ್ನು ಇಟ್ಕೊಂಡು ಪಾದಯಾತ್ರೆ ಮಾಡ್ತಾಯಿರ್ತೀವಿ. ಆ ಗುರಿ ಇಟ್ಕೊಂಡು ಅಲ್ಲಿಗೆ ಹೋಗಿ ಬಂದ ಬಳಿಕ ಯಾವ ಉದ್ದೇಶ ಇಟ್ಕೊಂಡು ಆ ಪಾದಯಾತ್ರೆ ಮಾಡಿರ್ತೀವೋ ಆ ಉದ್ದೇಶವನ್ನು ಪ್ರಾರಂಭಿಸ್ತೀವಿ. ಅದು ಒಂದು ವರ್ಷದೊಳಗೆ ಅದು ಸಿದ್ಧಿ ಆದ ಕೂಡಲೇ ಅದು ತೃಪ್ತಿಯನ್ನು ತರ್ತೈತೆ. ಅದೇ ನಂಬಿಕೆ ನಮಗೆ ಸಾಕಾರ ಮಾಡಿರುತ್ತೆ. ನಂಬಿಕೆ ನಮಗೆ ಸುಖವನ್ನು, ಸಮಾಧಾನವನ್ನು, ಸಂತೋಷವನ್ನು ತರ್ತಿರ್ತದೆ. ಆ ಸಂತೋಷ, ನೆಮ್ಮದಿ, ನಂಬಿಕೆ ಇವೆಲ್ಲವೂ ಕೂಡ ಪ್ರತಿ ವರ್ಷ ಇದನ್ನು ಸಾಧಿಸಬೇಕು. ಈ ರೀತಿಯಾಗಿ ಮಾಡಿದಾಗ ನಮಗೇನೋ ಒಂದು ಫಲ ಸಿಗ್ತಿರುತ್ತೆ. ಆ ಫಲ ಎಲ್ಲರಿಗೂ ಅನುಕೂಲ ಆಗಬೇಕು, ಎಲ್ಲರೂ ಸುಖವಾಗಿರಬೇಕು ಅನ್ನುವಂಥ ಕಲ್ಪನೆಯಿಂದ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಗುರುಗಳೀಗ ಒಂದು ದಿವಸಕ್ಕೆ ಎಷ್ಟು ದೂರ ನಡೀತೀರಾ? ಫರ್ ಡೇ ಎಷ್ಟು ಪ್ರಯಾಣ ಮಾಡ್ತೀರಾ? ಪ್ರತಿ ದಿವಸ ಒಮ್ಮೊಮ್ಮೆ 50 ಕಿಲೋಮೀಟ್ರ್ ಆಗ್ತದೆ, ಒಮ್ಮೊಮ್ಮೆ 60 ಕಿಲೋಮೀಟ್ರ್ ಕೂಡ ನಡಿಬೇಕಾಗ್ತದೆ. ಯಾಕಂದರೆ ಒಂದೊಂದು ನಿಗದಿತ ಸ್ಥಳಗಳು ನಿರ್ಧಾರ ಮಾಡ್ಕೊಂಡಿರ್ತೀವಿ. ಆ ನಿಗದಿತ ಸ್ಥಳ ತಲುಪದೇ ಇದ್ದಾಗ ಮರುದಿವಸ ಅದನ್ನು ಮುಟ್ಟೋ ಸಲುವಾಗಿ ಹೆಚ್ಚು ಪ್ರಯಾಣ ಮಾಡುವಂಥ ಸಂದರ್ಭ ಬಂದುಬಿಡುತ್ತೆ. ಕನಿಷ್ಠ ಅಂದರೆ 50 ಮೇಲೆ ಪಾದಯಾತ್ರೆ ಮಾಡ್ತಿರ್ತೀವಿ. ಈಗ ಹಗಲೊತ್ತು ಬಿಸಿಲು ತುಂಬ ಬಿಸಿಲೈತ್ರಿ, ಅಂಥದ್ರಿಗೂ ಪಾಪ ಅಲ್ಲಿದ್ದ ನೀವು ಇಲ್ಲಿ ಬಂದ್ರಿ. ಇನ್ನು ಮುಂದಿನ ಈಗ ಟೈಮ್ ಕಾಲಾವಧಿ ಮಿತಿಯೊಳಗೆ ನೀವು ಹೋಗ್ಬೇಕಾಗಿರೋದ್ರಿಂದ ಕೆಲವು ಟೈಮ್ ಬಿಸಿಲು ಇರ್ತೈತಿ, ಕೆಲವು ಟೈಮ್ ತಂಪತ್ತಿರ್ತೈತಿ. ಆ ಟೈಮ್ಗಳಿಗೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊತೀರಿ? ನಾವು ಬಿಸಿಲು ನೆರಳು ಅಂತ ಗಮನಿಸೋಕ್ಕಾಗಂಗಿಲ್ಲ. ಯಾವಾಗ ನಾವು ನಡೆಯುವಂತಹ ಪ್ರಯಾಣ ಕಡಿಮೆ ಆಯ್ತು ಅಂತಂದರೆ, ಯಾವುದೋ ಒಂದು ಕಾರಣಕ್ಕಾಗಿ ಸ್ವಲ್ಪ ವಿಳಂಬ ಆಗಿಬಿಡ್ತು ಅಂತಂದರೆ ಅದು ಬಿಸಿಲು ಅಂತ ಲೆಕ್ಕ ಹಾಕೋಕ್ಕೆ ಬರೋಂಗಿಲ್ಲ. ಆ ಬಿಸಿಲಿದ್ದರೆ ಕೂಡ ಪ್ರಯಾಣ ಮಾಡಿಬಿಡ್ಬೇಕಾಗ್ತದೆ. ನೋಡಿಗ ಇನ್ನು 10-11 ದಿನಗಳ ಕಾಲ ಇವರು ಪ್ರಯಾಣ ಮಾಡ್ತಾ ಇದ್ದಾರೆ. ಬುದ್ಧಿಯವರು ಹೇಳಿದರು, ಕೊನೆಗೆ ಕಾಲ ಮಿತಿ ನಮಗೆ ಜಾಸ್ತಿ ಆಯ್ತು ಅಂದರೆ ಬಿಸಿಲು ಕೇಳಲ್ಲ, ಯಾವುದು ಕೇಳಲ್ಲ, ನಿರಂತರವಾಗಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿ ಅಂತೇಳಿ ಹೊನ್ನಾಳಿ ಹಿರೇಕಲ್ ಮಠದ ಮಹಾಸನ್ನಿಧಿಯವರು ನಮಗೆ ಹೇಳಿದರು. ನಿಜವಾಗೂ ಅವರ ಈ ಒಂದು ಮುಂದಿನ ಪ್ರಯಾಣ ಭಾಳ ಸುಖಕರವಾಗಿರಲಿ. ಇಲ್ಲಿ ನಮ್ಮ ಬೂದಿಯಾಳ ಗ್ರಾಮದಲ್ಲಿ ಯಾವ ರೀತಿ ಗುರುಗಳಿಗೆ ಬುದ್ಧಿಯವರಿಗೆ ಸಪೋರ್ಟ್ ಸಿಗಿದೆ ಅದೇ ರೀತಿ ಮುಂದೆ ಸಿಗಲಿ. ಯಶಸ್ವಿಯಾಗಿ ಅವರು ಶ್ರೀಶೈಲ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಕ್ಯಾಮ್ರಾ ಸಹಾಯ ಮೇಘರಾಜ್ ಹೊನ್ನಾಳಿ, ವಿಜಯಕುಮಾರ್, ಬೂದಿಯಾಳ, ದಾವಣಗೆರೆ. ಓಕೆ.